ಅಥವಾ ಸರಿಯಾಗಿರೋ ಅಡ್ರೆಸ್ಸಿಗೆ ಬಂದಿದ್ದೀನೋ ಅಂತ ಈಗ ಗೊತ್ತಾಗುತ್ತೆ ವಿರಾಟ್. ಇಲ್ಲಿಗೂ ಬಂದ್ಬಿಟ್ಲ ಇವಳು. ಈಗ ಗೊತ್ತಾಯ್ತಾ ನಿಶಾ ಭವಾನಿ ಯಾರು ಅಂತ? ಅದಕ್ಕೆ ಏನೀಗ? ಏನು ಅಂದ್ರೆ ಅಕ್ಕನ್ನ ಆಚೆ ಕರಿಬೇಕು. ಹೇಳ್ತಾ ಇಲ್ವಾ ಇಲ್ಲಿ ಯಾರು ಇಲ್ಲ ಅಂತ? ಅಕ್ಕ ಇಲ್ಲೇ ಇದ್ದಾಳೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಬೆಳಿಗ್ಗೆ ನಾನ್ ಅಕ್ಕನ್ ಮೊಬೈಲಿಂದ ನಿಮ್ ನಂಬರಿಗೆ ಕಾಲ್ ಮಾಡಿದಾಗ ನೀವ್ ಫೋನ್ ಎತ್ತಿದ ತಕ್ಷಣ ಆಕ್ಟ್ ಮಾಡ್ತಾ ಯಾರು ಅಂತ ಕೇಳ್ದಾಗ್ಲೇ ಗೊತ್ತಾಯ್ತು ಅಕ್ಕ ಇಲ್ಲೇ ಇದ್ದಾಳೆ ಅಂತ. ನೋಡು, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ, ಅಕ್ಕನ್ ಕರಿ. ಇಲ್ಲ ಅಂದ್ರೆ ಅಕ್ಕನ ಹೇಗ್ ಆಚೆ ಕರ್ಸ್ಕೋಬೇಕು ಅನ್ನೋದು ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಇವಳು ಎಲ್ಲಾನು ಸರಿಯಾಗಿ ತಿಳ್ಕೊಂಡೆ ನನ್ನನ್ನು ಲಾಕ್ ಮಾಡ್ತಾ ಇದ್ದಾಳೆ. ಏನ್ ಮಾಡ್ಲಿ? ಏನೇ ಆದ್ರೂ ನಾನು ಈ ರೂಮಿಂದ ಆಚೆ ಹೋಗಲ್ಲ. ಅದೆಷ್ಟೊತ್ತು ಕಾಯ್ತಾಳೋ ಕಾಯ್ಲಿ, ನಾನು ನೋಡ್ತೀನಿ. ನೋಡಿ ಸಿಂಧು, ನೀವ್ ಎಷ್ಟೇ ಫೋರ್ಸ್ ಮಾಡಿದ್ರು ನಿಮ್ಮ ಅಕ್ಕ ಇಲ್ಲಿಲ್ಲ ಅಷ್ಟೇ. ಇಲ್ಲ, ಇಲ್ಲೇ ಇದ್ದಾಳೆ. ಈ ಮಗು ಅಮ್ಮನ್ಗೋಸ್ಕರ ಅಳ್ತಾ ಇದೆ, ಆದ್ರೂ ಸುಳ್ಳು ಹೇಳ್ತಿದ್ದೀರಾ ಅಂದ್ರೆ ನೀವ್ ಮನುಷ್ಯರೇ ಅಲ್ಲ. ಅಕ್ಕ ನೀನ್ ಇಲ್ಲೇ ಇದ್ಯಾ ಅಂತ ನನಗ್ ಗೊತ್ತು. ನೋಡು, ನೆನ್ನೆ ರಾತ್ರಿಯಿಂದ ನಿನ್ ಮಗು ಹಾಲ್ ಕುಡ್ದಿಲ್ಲ. ಹಸ್ವು ತಡ್ಕೊಳಕ್ಕಾಗ್ದೆ ಈ ಮಗು ಅಳ್ತಾ ಇದೆ. ಇದನ್ ಕೇಳಿಸ್ಕೊಂಡ್ರು ನಿನ್ ಮನ್ಸ್ ಕರೆಕ್ಟ್ ಇಲ್ವೇನೆ? ಅಕ್ಕ ಅದೇನೇ ವಿಷಯ ಇದ್ರು ಆಮೇಲೆ ಮಾತಾಡೋಣ. ಸರಿ, ಎಲ್ಲ ನೀನ್ ಅನ್ಕೊಂಡ್ ಹಾಗೆ ಆಗ್ಲಿ. ಈಗ ಮಗುಗೆ ನಿನ್ನ ಅವಶ್ಯಕತೆ ತುಂಬಾ ಇದೆ. ಅಕ್ಕ ಪ್ಲೀಸ್ ಹಠ ಮಾಡ್ಬೇಡ್ವೆ, ಬಂದು ಮಗುನ ಎತ್ಕೊಳೆ. ನಾನಿಷ್ಟು ಹೇಳ್ತಿದ್ರು ಈ ಮಗು ಅಳ್ತಾ ಇದ್ರು ನಿನ್ ಮನಸ್ ಕರೆಕ್ಟ್ ಇಲ್ಲ ಅಲ್ವಾ? ಸರಿ, ಹಾಗಿದ್ರೆ ನನ್ ಮಾತ್ ಕೇಳಿಸ್ಕೊ. ಮಗು ಹಸುವಿಂದ ಎಷ್ಟು ಅಳ್ತಾ ಇದ್ರು ನಾನ್ ಈ ಮಗುನ ಎತ್ಕೊಳ್ಳಲ್ಲ. ಮಗು ಹತ್ತು ಪ್ರಜ್ಞೆ ತಪ್ಪಿದ್ರೆ ಅಥವಾ ಈ ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ ನೀನೇ ಹೊಣೆ. ಮಗು ಇಷ್ಟ ಅಳ್ತಾ ಇದ್ರು ಅದ್ಗೆ ಇನ್ನೂ ಬಂದಿಲ್ಲ ಅಂದ್ರೆ ಬಹುಶಃ ಅದ್ಗೆ ಇಲ್ಲಿಲ್ಲ ಅನ್ಸುತ್ತೆ. ಇಲ್ಲ ವಿರಾಟ್, ಅವಳು ಇಲ್ಲೇ ಇದ್ದಾಳೆ. ಸಿಂಧು ಅವರೇ, ಮಗು ಅಳ್ತಾ ಇರೋದು ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ. ನಂಗೆ ಸಂಕಟ ಆಗ್ತಿದೆ. ಇರಿ, ನಾನೇ ಮಗುನ ಎತ್ಕೋತೀನಿ. ಬೇಡ ವಿರಾಟ್. ಮಗುನ ಒಳಗಡೆ ಕರ್ಕೊಂಡು ಹೋಗಿ ಫೀಡ್ ಮಾಡ್ಸು. ರಾತ್ರಿಯಿಂದ ತುಂಬಾ ಅಳ್ತಿದ್ದಾಳೆ.